ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ ಬರೆಯೋಕೆ ಮಕ್ಕಳಿಗೆ ಹೇಳಿದ್ದಾರೆ, ಅದರಲ್ಲೇನಿದೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ ಬರಲಿಕ್ಕೆ ಟೀಕೆಗಳು ಸಾಧ್ಯನಾ? ಈ ದೇಶಕ್ಕೆ ಸ್ವತಂತ್ರ ಬಂತು ಅಂದ್ಕೊಟ್ಟಂಥವ್ರು, ಈ ದೇಶಕ್ಕೋಸ್ಕರ ಪ್ರಾಣವನ್ನು ಬಿಟ್ಟಂಥವ್ರು, ತ್ಯಾಗ ಮಾಡಿದಂಥವ್ರು. ಸೊ ಅದಕ್ಕೆ ಅವ್ರು ಟೀಕೆ ಮಾಡ್ತಾರೆ ಅಂತಂದರೆ ಅದರಲ್ಲೇನೂ ಅರ್ಥ ಇಲ್ಲ, ಹುರುಳಿಲ್ಲ. ನೋಡಿ, ನಾವು ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಗಾಂಧೀಜಿಯವರು ಗುಂಡೊಡಿಸ್ಕೊಂಡು ಸಾಯಬೇಕಾದ್ರೂ ಕೂಡ ಹೇ ರಾಮ್ ಅಂತ ಹೇಳಿ ಸತ್ತಂಥವ್ರು. ಸೊ ಇದರಲ್ಲಿ ಆ ರಾಮ ಈ ರಾಮ ಅಂತ ಅನ್ನೋದಿಲ್ಲ, ನಾವು ಒಟ್ಟು ರಾಮನ ಭಕ್ತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ, ಯಾರು ರಾಮನ ಪೂಜೆ ಮಾಡ್ತಾರೆ, ಯಾರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ. ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಈಗಾಗಲೇ ಅದನ್ನು ಅದು ಗಮನಕ್ಕೆ ಬಂದ ತಕ್ಷಣ, ಯಾಕಂದರೆ ಲೋಕಲ್ ಲೆವೆಲ್ನಲ್ಲಿ ಆಫೀಸರ್ಗಳು ಈ ರೀತಿಯಾದಂಥ ತಪ್ಪನ್ನು ಮಾಡ್ತಾರೆ, ಅಚಾತುರ್ಯಗಳು ಆಗಿರ್ತವೆ. ಬಟ್ ಅದನ್ನು ಇಮಿಡಿಯೇಟ್ ಆಗಿ ನಾವು ಸರಿಪಡಿಸಿದ್ದೀವಿ. ರಾಮನ ನಾನು ಕೂಡ ಭಕ್ತಳು, ನನ್ನ ಇಡೀ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಅನುಯಾಯಿಗಳು ರಾಮನ ಫೋಟೋ ಹಾಕಿಬಿಟ್ಟು ನನ್ನ ಫೋಟೋ ಹಾಕಿ ಇಡೀ ಜಿಲ್ಲೆನಲ್ಲಿ ಫೋಟೋ ಹಚ್ಚಿದ್ದಾರೆ, ಬ್ಯಾನರ್ ಹಚ್ಚಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ದಟ್ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಬೇಕು. ಸಿದ್ದರಾಮಯ್ಯ ಅವ್ರ ಹೆಸರಿನಲ್ಲೇ ರಾಮ ಇದಂತಾನೆ ರೀ, ಸುಮ್ಮನೆ ಇರ್ರಿ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ, ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ. ಅದರಲ್ಲೆಲ್ಲ ರಾಜಕಾರಣ ಮಾಡುವಂಥ ಅಂಥ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೇನು ಬಂದಿಲ್ಲ. ನಮಗೂ ಭಕ್ತಿ ಭಾವನೆ ಗೊತ್ತು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದು 103 ಮಂದಿರಗಳನ್ನು, ದೇವಸ್ಥಾನಗಳನ್ನು ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ. ಅದರಲ್ಲಿ 5 ರಾಮನ ದೇವಸ್ಥಾನ ಕಟ್ಟಿಸಿದ್ದೀನಿ.